ಹ್ಯಾಪಿ ಹ್ಯಾಪಿ ಮೆಂತೆ ಸಂಕ್ರಾಂತಿ ದೋಸ್ತ. ಸಂಕ್ರಾಂತಿ ಹಬ್ಬ ಟುಡೇ ಹೊಸ ಕರ ಓರಿ ವಾಸಿಂಗ್ ಡೆಕೋರೇಷನ್ ಫ್ಲವರ್ಸ್ ಪೀಪಲ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸಂಕ್ರಾಂತಿ ಇದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬನ್ನಿ ತೋರಿಸ್ತೀನಿ ಗೈಸ್. ಸಂಕ್ರಾಂತಿ ಇರೋದ್ರಿಂದ ಎಳ್ಳು ಹಚ್ಕೊಂಡು ಜಳಕ ಮಾಡಬೇಕು. ಸೊ ಎಳ್ಳು ಹಚ್ಕೊಂಡು ಜಳಕ ಮಾಡೋಣ. ಜಳಕ ಮಾಡಿ ಸಿಗ್ತೀನಿ ಅಂತ ನಿಮಗೆ. ಗೈಸ್, ಜಳಕ ಮಾಡಕ್ಕೆ ಮಮ್ಮಿ ಹೊಳಿಗೆ ಹೋಗಂದ್ರು. ಸೊ ಜಳಕ ಮಾಡಕ್ಕೆ ಹೊಳಿಗೆ ಬಂದೀನಿ ಗೈಸ್. ಹಾಗೆ ನೋಡ್ಬೋದು ನೀವು ಹೊಳೆ ಯಾವ ರೀತಿ ಅಂತ. ಮೊನ್ನೆ ವಿಡಿಯೋದಲ್ಲಿ ತೋರಿಸಿನಿ, ಸಾಯಂಕಾಲ ಆಗಿತ್ತು, ಸರಿಯಾಗಿ ಕಾಣ್ತಾ ಇರಲಿಲ್ಲ. ಇವಾಗ ನೋಡಿ ಗೈಸ್, ಮನೆಯಿಂದನೇ ಎಳ್ಳು ತಂದೀನಿ. ಎಳ್ಳು ಹಚ್ಕೊಂಡು ಜಳಕ ಮಾಡ್ಬೇಕಂತ ಅದಕ್ಕೆ ಹೊಳೆಗೆ ಹೋಗಂದ್ರು. ಸೊ ಅದಕ್ಕೆ ಹೊಳೆಗೆ ಬಂದೀನಿ. ಗಾಯ್ಸ್, ಇಲ್ಲೇನೋ ಹೋಗ್ತಾ ಇದ್ದಾವೆ. ಅವು ಏನೊಂದು ಗೊತ್ತಾಗ್ತಾ ಇಲ್ಲ. ಓ ಬ್ರೋ, ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರೆ ನಗುವವರು ಸಗಣಿ ಆಣೆಗೂ ಐಸ್ ಬರೋದ್ರಿಂದ ಈ ಥರ ರೆಡಿಯಾಗಿನಿ. ಐಸ್ ಈ ಥರ ರೆಡಿಯಾಗಿ ಸಂಕ್ರಾಂತಿ ಹಬ್ಬ ಬರೋದ್ರಿಂದ. ಸಂಕ್ರಾಂತಿ ಹಬ್ಬ ಬರೋದ್ರಿಂದ ನೋಡಿ ಮನೆಯಲ್ಲಿ ಯಾವ ರೀತಿ ಹಾಕಿದ್ದಾರೆ. ನಿಮ್ಮ ಕಡೆನೇ ಇದೇ ರೀತಿ ಹಾಕ್ತಾರೆ ಅಂದರೆ ಕಮೆಂಟ್ ಮಾಡಿ. ಐಸ್ ಈ ಥರ ಜೋಳ ಪ್ಲಸ್ ಕಡ್ಲಿ ಈ ಥರ ಹೋಳಿಗೆ ಮಾಡಿ ಈ ಥರ ಹಾಕಿ ಬೆಳಗ್ಗೆ ರೆಡಿ ಮಾಡ್ತಾರೆ. ತೋರಿಸ್ತೀನಿ ನಮ್ಮ ಕಡೆ ಯಾವ ರೀತಿ ಹಬ್ಬ ಮಾಡ್ತಾರೆ. ನೀವು ನೋಡ್ಬೋದು, ಹೊರಗಡೆನೂ ಹಾಕಿದ್ದಾರೆ. ಹೊರಗಡೆ ಹಾಕಿದ್ದಾರೆ ಕಡ್ಲಿ ಇದೆ, ಕಡ್ಲಿ ತಿನ್ನೋಣ. ಹೊರಗಡೆನೂ ಹಾಕಿದ್ದಾರೆ. ಇದೇನು ಸಂಕ್ರಾಂತಿ ಸಲ ಗೈಸ್, ಸಂಕ್ರಾಂತಿ ಇರೋದ್ರಿಂದ ಮಕ್ಕಳಿಗೆ ಪೂಜೆ ಮಾಡಿದ್ದಾರೆ. ಬೆಳಗ್ಗೆ ನದಿಗೆ ಹೋಗಿ ಸ್ನಾನ ಮಾಡಿಸಿ ಅಲ್ಲಿ ನನ್ನ ಹತ್ತುಗಳು ಕಾಣ್ತಾ ಇದ್ದಾವೆ. ಸೊ ಹತ್ತುಗಳಿಗೂ ಪೂಜೆ ಮಾಡಿದ್ದಾರೆ. ಹಿಂಗೆ ನಮ್ಮ ಅಣ್ಣದ ಹತ್ತುಗಳು ಇವನು ಪೂಜೆ ಮಾಡಿದ್ದಾರೆ. ಹತ್ತುಗಳಿಗೆಲ್ಲ ಬೆಳಗ್ಗೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಈ ಥರ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಈ ಥರ ಇದು ಮಾಡ್ತಾರೆ ಹತ್ತುಗಳಿಗೆ. ಐಸ್ ಈ ಥರ ಎತ್ತುಗಳಿಗೆ ಪೂಜೆ ಮಾಡ್ತಾರೆ. ಎತ್ತುಗಳಿಗೆ ಹೊಳಿಗೆ ಒಯ್ದು ಜಳಕ ಮಾಡಿ ಸ್ನಾನ ಮಾಡಿ ಸ್ವಲ್ಪೆಲ್ಲ ಪೂಜೆ ಮಾಡ್ತಾರೆ. ಮನೆಯಲ್ಲಿ ಈ ರೀತಿ ಆಗ್ತಾರೆ. ಸೊ ಬನ್ನಿ, ಇವಾಗ ನಾವು ಊಟ ಮಾಡೋಣ. ಇವತ್ತೇನು ಸ್ಪೆಷಲ್ ಇದೆ ಅಂತ ಮನೆಯಲ್ಲಿ. ಇವತ್ತು ನೋಡಿ ಮನೆಯಲ್ಲಿ ಈ ಥರ ಊರಿನ ಕಡುಬು ಅಂತಾರೆ. ಮತ್ತೆ ಬಜ್ಜಿ ಮಾಡಿದ್ದಾರೆ ಗೈಸ್. ಬಜ್ಜಿ ಇವತ್ತು ಸ್ಪೆಷಲ್. ಬಜ್ಜಿ ಪ್ಲಸ್ ಚಪಾತಿ ಇದ್ದಾವೆ, ಇಲ್ಲಿ ಪಲ್ಯ ಇದೆ ಗೈಸ್. ಇದ್ರ ಜೊತೆ ಹೋಳಿಗೆ ಜೊತೆ ಇವೆಲ್ಲ ಪಾಪಡ್ ಮಾಡಿದ್ದಾರೆ ಗೈಸ್. ಇವಾಗ ಊಟ ಮಾಡೋಣ. ಅವ್ರಿಗೆ ಊಟ ಯಾವ ರೀತಿ ಎಲ್ಲ ತೋರಿಸ್ತೀನಿ. ಊಟ ಇವತ್ತು ಸಂಕ್ರಾಂತಿ ಇರೋದ್ರಿಂದ ಸ್ಪೆಷಲ್ ಇದೆ ಊಟ ಮಾಡೋಣ ಗೈಸ್. ಇವಾಗ ಸಂಕ್ರಾಂತಿ ಇರೋದ್ರಿಂದ ಈ ಥರ ಊಟ ಇದೆ. ಕಡುಬು, ಶೇಂಗಾದ ಹೋಳಿಗೆ ಮಾಡಿದ್ರು, ಬಜ್ಜಿ, ಹಪ್ಪಳ. ಬನ್ನಿ ಊಟ ಮಾಡೋಣ, ತಿನ್ನೋಣ. ಈ ಥರ ಊಟ ಮಾಡಿ ಸಿಗ್ತೀನಿ. ನಮ್ಮ ತಮ್ಮ ನೋಡ್ರಿ ಊಟ ಮಾಡಿದ್ದಾನೆ. ಐಸ್ ಇವತ್ತು ಸಂಕ್ರಾಂತಿ ಇರೋದ್ರಿಂದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಯಾಕಂದರೆ ಸುಗ್ಗಿ ಹಬ್ಬ ಅಂತಾರೆ. ಇದು ಈಗಲಿಂದನೇ ಸ್ಟಾರ್ಟ್ ಆಗುತ್ತೆ ಸುಗ್ಗಿ ಮಾಡೋದು. ಸೊ ಹಾಗೆ ಈ ಸಂಕ್ರಾಂತಿ ಅನ್ನೋದು ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ. ಸೊ ಮತ್ತು ಈಗ ಎಳ್ಳು ಬೆಲ್ಲ ಯಾಕೆ ತಿಂತಾರೆ ಅಂದರೆ, ಇವಾಗ ಚಳಿಗಾಲ ಇರುತ್ತಲ್ಲ. ಸೊ ಚಳಿಗಾಲ ದಾಟಿ ನಾವು ಇನ್ನೊಂದು ಇದಕ್ಕೆ ಹೋಗ್ಬೇಕಲ್ಲ. ನಮ್ಮ ಎಲ್ಲ ಇದು ಸ್ಕಿನ್ ಎಲ್ಲ ಇದಾಗಿರುತ್ತಲ್ಲ, ಅದಕ್ಕೆ ಎಳ್ಳು ಬೆಲ್ಲ ತಿಂದು
ಆ ಥರ ಸ್ಕಿನ್ ಇದು ಮಾಡ್ಲಿಕ್ಕೆ ಕೊಬ್ಬರಿ ಅದೆಲ್ಲ ತಿಂತಾರೆ. ಈ ಕಡೆನೇ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಗೈಸ್ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ. ಬರ್ರಿ ಇವಾಗ ನಾವು ಹೊಲಕ್ಕೆ ಹೋಗೋಣ. ಸಂಕ್ರಾಂತಿ ಹಬ್ಬ ಏನು ಅದ್ರ ಬಗ್ಗೆ ಏನು ವಿಶೇಷ ಇದ್ರೆ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಎಷ್ಟು ಗೊತ್ತಿದೆ, ನನಗೆ ಎಷ್ಟು ಗೊತ್ತಿದೆ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಕಾರ್ತಿಕ್ ಈಗಷ್ಟೇ ಬಂದಾನೆ ಸ್ಕೂಲ್ ಮುಗಿಸ್ಕೊಂಡು. ಅವ್ರ ಸ್ಕೂಲ್ ಇತ್ತು ಇವತ್ತು. ಕಾರ್ತಿಕ್ ಏನು ಹೇಳ್ತದೆ ನೋಡಿ ಗೈಸ್. ಹ್ಯಾಪಿ ಮೆಂತೆ ಸಂಕ್ರಾಂತಿ ದೋಸ್ತ. ಚೆನ್ನಾಗಾಗಿ ಮಾಡ್ರಿ, ಚೆನ್ನಾಗಾಗಿರ್ರಿ. ಅದಿದು ಏನನ ಕಡಿವಿತ್ತಂದ್ರೆ ಮಾಡ್ಕರಿ ಗಾಯ್ಸ್. ಥ್ಯಾಂಕ್ ಯು ಸಬ್ಸ್ಕ್ರೈಬ್. ಆಯ್ತು ಹಬ್ಬದ ಶುಭಾಶಯಗಳು ಗೈಸ್. ಕಡ್ಲಿ ತಿನ್ನಕ್ಕೆ ಇವಾಗ ಹೊಲಕ್ಕೆ ಹೋಗ್ತಾ ಇದ್ದೀವಿ. ನೀನು ಬರ್ತೀಯ ಕಾರ್ತಿಕ್ ನಾವು ಹೋಗ್ತಾ ಇದೀವಿ ಗೈಸ್. ಬರ್ರಿ ನಾವು ಕಡ್ಲಿ ತಿನ್ನಕ್ಕೆ ಹೊಲಕ್ಕೆ ಹೋಗೋಣ. ಹೊಲದಲ್ಲೂ ಸಿಗ್ತೀನಿ ಅಂತ. ಬಂದಾಗೆಲ್ಲ ದನ ಕಾಯ್ರಿ ಅನ್ನಂಗಿಲ್ಲ. ಕಾಮಧೇನು ಮಕ್ಕಳು ನಾವು ಯಾಕೆ ಕಮ್ಮಿ ಇಲ್ಲ. ಗೈಸ್ ಇದೆ ನಮ್ಮ ಹೊಲ. ಬರ್ರಿ ಈ ಕಡೆ ಕಡ್ಲಿ ಹಾಕಿದೆವು. ಕಡ್ಲಿ ಹಾಕಿದೆ ಈ ಕಡೆ. ಅಲ್ಲಿ ತೊಗರಿ ಇದೆ. ಇವೆಲ್ಲ ಹಳ್ಳ ಹೋದಲ್ಲೆಲ್ಲ ತೊಗರಿ ಹಾಕಿ, ಹಳ್ಳ ಹೋದಲ್ಲೆಲ್ಲ ಅಷ್ಟೇ ಕಡ್ಲಿ ಹಾಕಿದ್ದೇವೆ. ಈ ಕಡೆ ಕಾಣ ತೊಗರಿ. ಇದು ಕಪ್ ತೊಗರಿ ಅಕ್ಕಿ ಆದ್ರಿ ಅರಕತ್ತಿ ನೋಡ್ರಿ. ಇದು ನೋಡ್ಕ ಟೇಸ್ಟ್ ಮಾಡಿ ನೋಡ್ರಿ. ಐಸ್ ನಮ್ಮ ತಮ್ಮರು ಬಂದಾರ. ಸಾಗರ್ ಇವು ಕಾರ್ತಿಕ್. ಕಡ್ಲಿ ತೊಗರಿ ಒಣಗ್ತಾ ಇದೆ ಇನ್ನು. ಕಡ್ಲಿ ಕಿತ್ತೋಣ ಗೈಸ್. ಕಿತ್ತರ್ ಐಸ್. ಈ ಕಡೆ ತೊಗರಿ ಇದೆ, ಕಡ್ಲಿ ಹಾಕಿದೆವು. ಒಣಗ್ತಾ ಇದೆ, ಆಲ್ಮೋಸ್ಟ್ ಒಣಗಿದೆ. ಇಲ್ಲಷ್ಟೇ ಹಸಿ ಇದೆ. ನಾವು ಇವತ್ತು ಕಿತ್ತಾ ಇದ್ದೀವಿ. ಇವತ್ತು ಹಬ್ಬ ಇದೆಯಲ್ಲ, ಅದಕ್ಕೆ ಬಂದಿವಿ ಮೂಲಕ್ಕೆ. ಕಡ್ಲಿ ತಿನ್ನೋಣ ಗೈಸ್. ಈ ಕಡೆ ಎಲ್ಲ ಗೈಸ್ ಕಡ್ಲಿ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸರಿ ಮನೆಗೆ ಹೋಗೋಣ. ಇದೇ ನಮ್ಮ ಹೊಲ. ಈ ಕಡೆ ಎಲ್ಲ ನಮ್ಮ ಇದು ನಮ್ಮ ಕಾಕರಲ್ಲ. ಆ ಕಡೆ ಎಲ್ಲ ಕಾಕರದ ಹೋದ. ಇಲ್ಲಿ ನಮ್ಮ ಹೊಲ. ಮನೆಗೆ ಹೋಗೋಣ. ಕಾರ್ತಿಕ್ ಏನೋ ಹೇಳ್ತದೆ. ದೋಸ್ತ ಮನೆಗೆ ಹೋಗಿ ಸಿಗ್ತೀವಿ. ಈ ಗಾಡಿ ಮೇಲೆ ಇದ್ದೀವಿ. ಶೇಂಗಾ ಕುದಿಸ್ತಾ ಇದ್ದಾರೆ. ಶೇಂಗಾ ಕುದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಗೈಸ್. ಶೇಂಗಾ ಕುದಿಸಿದ್ದೇವೆ. ಶೇಂಗಾ ಕುದಿಸಿ ಈ ಥರ ಆಗಿದ್ದಾವೆ. ತಿಂತೀವಲ್ಲ ಬರೀ ಹತ್ತವ ಗೈಸ್. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.